ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ತಾಯಿಯವ್ರನ್ನ ನೆನ್ಸ್ಕೊಳ್ಳಿ ಸರ್. ತಾಯಿ ಅಂದ್ರೆ ಅಂತಹ ಸೌಂದರ್ಯ ಆ ಸಂದರ್ಭದಲ್ಲಿ ತಾಯಿಯವರು ದೇವತೆನೇ ಭೂಮಿ ಮೇಲೆ ಓಡಾಡ್ತಿದ್ರು ಅನ್ನೋ ರೀತಿಲಿ ನಿಮ್ಮ ತಾಯಿಯವರು ಒಂಥರ ಡಿಸಿಪ್ಲಿನ್ಡ್ ಲೈಫು. ಅವ್ರು ಹೊರಗಡೆ ಪಿಕ್ಚರ್ ಮಾಡ್ತಾ ಇರಲಿಲ್ಲ. ನಮ್ಮ ತಂದೆಯವ್ರ ಪಿಕ್ಚರ್ ಮಾತ್ರ ಮದುವೆ ಆದಮೇಲೆ ನಮ್ಮ ತಂದೆಯವ್ರದ್ದೇ ಮಾಡ್ತಿದ್ರು. ಅಂಥದ್ರಲ್ಲಿ ಪುಟ್ಟಣ್ಣವ್ರು ಒಂದು ಸರಿ ಬಂದು ನಮ್ಮ ಮನೆಯಲ್ಲಿ ಸ್ಟ್ರೈಕ್ ಮಾಡಿ ನಮ್ಮ ತಾಯಿಗೆ ಒಂದು ಆರತಿ ಅವರ ತಾಯಿ ಪಾರ್ಟ್ ಮಾಡಲೇಬೇಕು, ಯಾಕೆಂದರೆ ಒಂದು ಅಯ್ಯಂಗಾರ್ ಕ್ಯಾರೆಕ್ಟರ್ ಅದು ಅಂತೇಳಿ ಅದನ್ನು ಮಾಡಿದ್ರು. ಅವರು ಅಷ್ಟೇ, ನಮ್ಮ ತಾಯಿಯವರು ಕೂಡ ಎಲ್ಲ ಒಂದು ಸೋಷಿಯಲ್ ಅವೇರ್ನೆಸ್ ಇರೋ ಪಿಕ್ಚರ್ಗಳನ್ನೇ ಮಾಡ್ತಾಯಿದ್ರು. ಅದಕ್ಕೆ ನಾನು ಜೊತೆಯಲ್ಲೇ ಬೆಳೆದೆ. ನಾನು ಹುಟ್ಟಿದಾಗ್ಲಿಂದ ನನಗೆ ಸಿನಿಮಾ ಅನ್ನೋದೇ ಒಂದು ಪ್ಯಾಷನ್ ಇತ್ತು, ಇಂಟ್ರೆಸ್ಟ್ ಇತ್ತು. ಆಮೇಲೆ ಆ ಕಾಲದ ಕ್ಯಾಮ್ರಾ, ಸೌಂಡು, ಔಟ್ಡೋರ್ ಶೂಟಿಂಗು ಇದೆಲ್ಲ ನಮ್ಮ ತಂದೆ ಜೊತೆ ಹೋಗ್ತಾ ಇದ್ದೆ ನಾನು. ಬಟ್ ಆದರೆ ನಮ್ಮ ತಂದೆಯವ್ರಿಗೆ ನಾನು ಫಿಲ್ಮ್ ಇಂಡಸ್ಟ್ರಿಗೆ ಬರೋದು ಇಷ್ಟ ಇರಲಿಲ್ಲ. ಅವರು ಏನಾದರೂ ಓದ್ಬಿಟ್ಟು ಡಾಕ್ಟ್ರು ಇಂಜಿನಿಯರು ಏನಾದ್ರು ಆಗಬೇಕು ಅಂಥೇಳಿ ತುಂಬ ಇದು ಮಾಡಿದ್ರು. ಬಟ್ ಆದರೆ ನನಗೂ PUC ವರೆಗೂ ನಾನು ಇಲ್ಲಿಗೆ ಬರ್ತೀನಿ ಅಂತ ಇರಲಿಲ್ಲ. PUC ಫಸ್ಟ್ ಕ್ಲಾಸಲ್ಲೇ ಪಾಸ್ ಮಾಡಿದ್ದೆ ನಾನು. ಬಟ್ ಆದರೆ ಮನಸ್ಸಿನಲ್ಲಿ ಅದೊಂದಿತ್ತು, ಮನಸ್ಸಿದ್ದಂತೆ ಮಾದೇವ ಅಂತಾರಲ್ಲ ಹಾಗೆ. ನಾನು ಬೇಕಾದಷ್ಟು ಪಿಕ್ಚರ್ಗಳು ನೋಡಿ 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 ನನಗೆ ಚಿಕನ್ನಿಂದ ಪಿಕ್ಚರ್ ನೋಡೋದೇ ತುಂಬ ಅಭ್ಯಾಸ. ಸೊ ಹಾಗಾಗಿ ಸಿನಿಮಾ ನೋಡ್ತಾ 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 ಸಿನಿಮಾಗೆ ಬಂದೆ. ಓಕೆ ಸರ್, 1952 ಅಕ್ಟೋಬರ್ 22 ನಿಮ್ಮ ಜನನ. ಸೊ ಅದನ್ನ ಆಗಲೇ ಹೇಳ್ದಂಗೆ ಕಲಾವಿದರ ಕುಟುಂಬದಲ್ಲೇ ಹುಡ್ತೀರಾ. ಆ ತಂದೆಗೆ ಆಸೆ ಇರಲಿಲ್ಲ ಮಗ ಏನೋ ಬೇರೆ ಆಗಲಿ ಅಂತ, ತಾಯಿಗೂ ಆಸೆ ಇರಲಿಲ್ಲ. ಹಂಗೂ ನೀವು ಬಂದ್ರಿ, ಎಂಟ್ರಿ ಕೊಟ್ರಿ. ನೀವು ಎಂಟ್ರಿ ಕೊಟ್ಟಾಗ ಇಂಡಸ್ಟ್ರಿ ಹೇಗಿತ್ತು ಸರ್? ಇಂಡಸ್ಟ್ರಿ ಯಾವತ್ತು ಕನ್ನಡ ಇಂಡಸ್ಟ್ರಿಗೆ ಅಪೋಸಿಷನ್ನೇ ಜಾಸ್ತಿ. ಆವತ್ತಿನ ಕಾಲಕ್ಕೆ ತಮಿಳು ಪಿಕ್ಚರ್ಗಳೇ ಭಾಳ ನಡೀತಾಯಿತ್ತು, ಹಿಂದಿ ತಮಿಳು ಭಾಳ ನಡೀತಾಯಿತ್ತು. ಇವತ್ತೇನು ಪರಿಸ್ಥಿತಿ ಇದೆಯೋ ಅದೇ ಪರಿಸ್ಥಿತಿ ಆವತ್ತಲ್ಲೂ ಇತ್ತು. ಆವತ್ತು ಕನ್ನಡ ಚಿತ್ರಗಳಿಗೆ ಥಿಯೇಟ್ರೇ ಕೊಡ್ತಿರಲಿಲ್ಲ. ಕನ್ನಡ ಥಿಯೇಟ್ರನ್ನ ಹೌದು, ಕೆಂಪೇಗೌಡ ರೋಡಿಗೆ ಸೇರಿಸ್ತಾನೆ ಇಲ್ಲ ಕನ್ನಡನ. MGR, ಶಿವಾಜಿ ಗಣೇಶನ್, ದಿಲೀಪ್ ಕುಮಾರ್, ಶಮಿ ಕಪೂರ್ ಅವ್ರ ಪಿಕ್ಚರ್ ಮಾತ್ರ ಬರೋದು. ನಮ್ಮದೆಲ್ಲ ಏನಿದ್ರು ಔಟ್ ಆಫ್ ಇದು ಸ್ವಸ್ತಿಕ್ ಥಿಯೇಟ್ರಿಂದ ಆಚೆ. ನಮ್ಮ ತಂದೆಯವರು ಪಾಲಿಟಿಕ್ಸ್ನಲ್ಲಿ ಇದ್ದಿದ್ದರಿಂದ ಮೂವಿಲ್ಯಾಂಡ್ ಥಿಯೇಟ್ರ್ ಬೇಕು ಅಂಥೇಳಿ ಆವತ್ತಿನ ಚೀಫ್ ಮಿನಿಸ್ಟ್ರ್ KC ರೆಡ್ಡಿ ಅವ್ರ ಹತ್ರ ಹೋಗಿ ಇನ್ಫ್ಲೂಯೆನ್ಸ್ ಮಾಡಿ ತಗೊಂಬಂದರು. ಬಟ್ ಆದರೂ ಕನ್ನಡ ಒಂಥರ ಒಂದು ಅಪೋಸಿಷನ್ನಲ್ಲೇ ಬೆಳೆದಿರೋದು. ಇವತ್ತಿಗೂ ಅದೇನೆ, ಆವತ್ತಿಗೂ ಅದೇನೆ. ಇದು ಒಂಥರ ಪೆಕ್ಯುಲಿಯರ್ ಸಿಚುಯೇಷನ್ನು. ಈ ಕರ್ನಾಟಕದಲ್ಲಿ ಬೇರೆ ಕಡೆ ಆಡಿಯನ್ಸು ಅವ್ರ ಭಾಷೆ ಮೊದಲು ನೋಡ್ತಾರೆ, ಮಿಕ್ಕಿದ್ದು ಆಮೇಲೆ ನೋಡ್ತಾರೆ. ಅವ್ರಿಗೆ ಬೇರೆ ಅವೈಲೇಬಲ್ ಇರಲ್ಲ. ಖಂಡಿತ. ನಮ್ಗೆ ಹಿಂಗಲ್ಲ, ಎಲ್ಲನೂ ನೋಡ್ಬಿಟ್ಟು ಕೊನೆಗೆ ಕನ್ನಡ ನೋಡ್ತಾರೆ. ಇವತ್ತಿಗೂ ಅದೇನೆ, ಹಾಗೆ ಆಗ್ತಿದೆ. ಅದಕ್ಕೆ ಇವತ್ತು ಚಿತ್ರರಂಗ ಬೆಳೀತಾ ಇಲ್ಲ ಅಂತ ನಿನ್ನೆ ಎಲ್ಲೋ ಒಂದು ಆರ್ಟಿಕಲ್ ಓದಿದಾಗ ದಿ ಲೋಯೆಸ್ಟ್ ಕ್ಯಾಟಗರಿ ಆಫ್ ಕನ್ನಡ ಫಿಲಮ್ಸ್ ಇನ್ ಸೌತ್ ಇಂಡಿಯಾ ತೆಲುಗು, ತಮಿಳು, ಮಲಯಾಳಂ ಆದಮೇಲಿಂದ ಕನ್ನಡ 0.74% ಇದರಲ್ಲಿ ಇರೋದು. ಇವತ್ತು ಸಿಕ್ಕಾಪಟ್ಟೆ ಚಾಲೆಂಜಸ್ ಬಂದ್ಬಿಟ್ಟಿದೆ. ಮೊದಲಾದರೆ ಇಷ್ಟು ಚಾಲೆಂಜಸ್ ಇರಲಿಲ್ಲ. ಇವತ್ತು ಎಂಟರ್ಟೈನ್ಮೆಂಟ್ ಅನ್ನೋದೇ ಕೈಗೆ ಬಂದ್ಬಿಟ್ಟಿದೆಯಲ್ಲ. ಸೊ ಆದ್ದರಿಂದ ಮನೆ TV, ಥಿಯೇಟ್ರ್ ಒಂದೇ ಅಲ್ಲ, ಬೇಕಾದಷ್ಟು ಎಂಟರ್ಟೈನ್ಮೆಂಟ್ ಅವೈಲಬಿಲಿಟಿ ತುಂಬ ಆಗೋಯ್ತು. ಇದರ ಮಧ್ಯೆ ಕನ್ನಡ ಇಂಡಸ್ಟ್ರಿ ಸರ್ವೈವ್ ಆಗುತ್ತೆ.